ಆಲ್ ಟೈಮ್ ಪರ್ಸ್ನಲ್ ಬೆಸ್ಟ್ ಸ್ಟೈಲಿಸ್ಟು ಹೇರ್ ಸ್ಟೈಲಿಸ್ಟು ತುಂಬ ಬೇಜಾರಾಯ್ತು ನನಗೆ. ನೀವು ಮಸ್ತ್ ಆಗಿದ್ದಾವೆ. ಗೋ ಓಪನ್. ಎಷ್ಟು ಬಿಸಿ ಬಿಸಿ ರವಾ ದೋಸೆ ಇಲ್ಲಿ ನೋಡಿ, ಹೊಗೆ ಎದ್ದೇಳ್ತೀರ ಅಷ್ಟು ಬಿಸಿ ದೋಸೆ ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ಗೈಸ್, ನಾನು ನನ್ನ ಪ್ಲಾಂಟ್ಸ್ ತೋರಿಸಿದ್ದೆಲ್ಲ ಇವಾಗ ಒಂದಿನ ಸ್ವಲ್ಪ ಆ್ಯಸಿಡ್ ರೇನ್ ಥರ ಬಂತು. ಅದ್ರ ಸಲುವಾಗಿ ಎಲ್ಲ ಪ್ಲಾಂಟ್ಸ್ ಎಲ್ಲ ಒಂಥರ ಕೊಳ್ತೋದಂಗೆ ಹಾಫ್ ಡೈ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ತುಂಬ ಬೇಜಾರಾಯ್ತು ನನಗೆ. ನೀವೇ ನೋಡಿ ಇಲ್ಲಿ ನೋಡಿ, ಮಮ್ಮಿಗೂ ತುಂಬ ಬೇಜಾರಾಯ್ತು. ಇಲ್ಲಿ ನಮ್ಮದು ರೋಸ್ ಪ್ಲಾಂಟ್ ಎಲ್ಲ ಹೇಗೆ ಡೈ ಆಗೋಗಿದೆ ಹಾಫು. ಇಲ್ಲಿ ನೋಡಿ, ಈ ರೋಸ್ ಪ್ಲಾಂಟ್ ಕೂಡ ಹೇಗಾಗೋಗಿದೆ, ಒಂಥರ ಬೇಜಾರಾಗ್ತಾ ಇದೆ. ಮತ್ತು ಫ್ಲವರ್ಸು ಏನೂ ಬರ್ತಾ ಇಲ್ಲ. ಫುಲ್ ನಾವು ಕೇರ್ ತೊಗೊಬೇಕು. ಗಿಡ ಆಗಲಿ ಮಕ್ಕಳಾಗಲಿ ಇಲ್ಲ ನಮ್ಮದೇ ಮನಸ್ಸಾಗಲಿ, ಅದು ಯಾವತ್ತಾದರೂ ಅದಕ್ಕೆ ಹುಷಾರಿಲ್ಲ, ಇಲ್ಲಾಂದರೆ ಅದು ಹೇಗಿರಬೇಕು ಆ ಥರ ಖುಷಿಯಾಗಿ ಸಂತೋಷವಾಗಿ ಇಲ್ಲ ಅಂದರೆ ನಾವು ಅದ್ರ ಮೇಲೆ ಗಿವ್ ಅಪ್ ಮಾಡಬಾರ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಪೇಂಟಿಂಗ್ ಅಪ್ಡೇಟ್ ನೋಡಿ ಗೈಸ್, ಇಷ್ಟು ಡ್ರಾಯಿಂಗ್ ಇನ್ನೂ ಆಗಿದೆ. ಸ್ಕೆಚಿಂಗು 1 ಅವರಲ್ಲಿ ಬರೀ ಇಷ್ಟೇ ಮಾಡೋಕ್ಕಾಗಿದೆ. ಇನ್ನು ಗೈಸ್ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಮಮ್ಮಿ ನೋಡಿ ನನಗೆ ಇಲ್ಲಿ ಸ್ಯಾರಿ ಉಡಿಸಿದ್ದಾರೆ. ಇವಾಗ ನನ್ನ ಹೇರ್ ಕೋಮ್ ಮಾಡ್ತಾ ಇದ್ದಾರೆ. ನಾನು ಆಲ್ ಟೈಮ್ ಪರ್ಸ್ನಲ್ ಬೆಸ್ಟ್ ಸ್ಟೈಲಿಸ್ಟು ಹೇರ್ ಸ್ಟೈಲಿಸ್ಟು ಮತ್ತು ಫ್ಯಾಷನ್ ಅಡ್ವೈಸ್ ಕೊಡೋದು ಎಲ್ಲ ನಮ್ಮ ಮಮ್ಮಿನೇ. ನಾನೇನಂದರೆ ಇಷ್ಟೇನು ಕಾಣ್ತಾ ಇದೆ, ಇಷ್ಟು ಫೇಸ್ ಮೇಕಪ್ ಬಿಟ್ಟು ನನಗೇನು ಮಾಡ್ಕೊಳಕ್ಕೆ ಬರೋಲ್ಲ. ಉಳಿದಿದ್ದೆಲ್ಲ ಮಾಡೋ ಜೀನಿಯಸ್ನ ನೋಡಿ ನೀವೇ. ಔಟ್ಫಿಟ್ ಚೆಕ್ ನೋಡಿ, ಪ್ರಾಪರ್ ಹಳ್ಳಿಯೊಳ ಥರನೇ ಕಾಣ್ತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ದೂರದಿಂದ ನೋಡಿದೆ, ಹತ್ತರಿಂದ ನೋಡಿದೆ, ಹೇರ್ ಕಲರ್ ನೋಡಿದೆ ಗೊತ್ತಾಗ್ಬಿಡುತ್ತೆ ಹಳ್ಳಿಯೊಳಲ್ಲ ಅಂತ. ಮೇಕಪ್ ನೋಡಿದ್ರೂ ಗೊತ್ತಾಗುತ್ತೆ. ಬಟ್ ಓಕೆ, ಕಾಸ್ಟ್ಯೂಮ್ ಸ್ಯಾರಿ ನೋಡಿ, ನಮ್ಮ ಮಮ್ಮಿ ಹತ್ರ ಇರೋದು ಒನ್ ಆ್ಯಂಡ್ ಓನ್ಲಿ ಕಾಟನ್ ಸ್ಯಾರಿ. ಇದು ಶೂಟಿಗೋಸ್ಕರನೇ ಇಟ್ಟಿರೋದು. ಇದು ಬಿಟ್ಟು ಎಲ್ಲ ಕಾಟನ್ ಸ್ಯಾರಿನ ಅವ್ರ ಅಜ್ಜಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೈಸ್ ಸೇಮ್ ಜೊತೆಯಲ್ಲಿ ಆ ಸಾಂಗಿಂದು, ಆಮೇಲೆ ಆ ಟೈಮಲ್ಲಿ ಏನು ಸಾಂಗ್ಸ್ ಇತ್ತಲ್ಲ, ಒಮ್ಮೆ ನಿನ್ನನ್ನು, ಆ ಟೈಪೇ ಫೀಲಿಂಗ್ ಬರ್ತಾ ಇದೆ ನನಗೆ. ನೀವೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆ ಎಲ್ಲ. ಗೈಸ್ ಶೂಟ್ ಕ್ಯಾನ್ಸಲ್ ಆಗೋಯ್ತು. ಯಾಕಂದರೆ ಆ ಫೋಟೋಗ್ರಾಫರ್, ಅದು ಯಾರೇನೋ ಅವ್ರ ವಿಡಿಯೋಗ್ರಾಫರು, ಅವರು ಒಂಚೂರು ಪ್ರೊಫೆಷ್ನಲ್ ಇದ್ದಿಲ್ಲ. ಅವರು ಫಸ್ಟ್ ಆಫ್ ಆಲ್ ಅವರು ಬೆಳಗ್ಗೆನೇ ನಾವು ಹೇಳಿದ್ವಿ ಅಂದರು ಅದನ್ನು ಬರ್ತೀನಿ ಅಂತ ಹೇಳಿ ಸಂಜೆವರೆಗೂ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ಕೊತ ಹೋಗಿ ಕೊನೆಗೆ ಇವತ್ತಾಗಲ್ಲ ನಾಳೆ ಮಾಡಿಬಿಡ್ತೀನಿ ಅಂತ ಅಂದರು. ಸೊ ನಾನು ಸ್ಟ್ರೈಟ್ ಮನ ಮಾಡಿದೆ, ಇಲ್ಲ ಬೇಡ ಬೇರೆ ವಿಡಿಯೋಗ್ರಾಫರ್ ಜೊತೆ ಮಾಡೋಣ, ಈಗ ಸ್ವಲ್ಪ ದಿನ ಬಿಟ್ಟು ಮಾಡೋಣ, ಯಾಕಂದರೆ ಈಗ ಸ್ವಲ್ಪ ದಿನ ನನ್ನ ಕೆಲಸಗಳಿದ್ದಾವೆ ಅಂತ ನಾನು ಸದ್ಯಕ್ಕೆ ಆ ಶೂಟನ್ನೇ ಕ್ಯಾನ್ಸಲ್ ಮಾಡಿದೆ. ಈಗ ಸದ್ಯಕ್ಕೆ ಅದಕ್ಕೆ ಇದೆಲ್ಲ ಬಿಟ್ಟಾಕಿ ಫಸ್ಟ್ ಜಿಮ್ಮಿಗೆ ಹೋಗಿ ಬರೋಣ, ಸ್ವಲ್ಪ ಮೈಂಡ್ ರೈಟ್ ಮಾಡ್ಕೊಳ್ಳೋಣ ಅಂತ ನಾನು ಚೇಂಜ್ ಮಾಡಿದೆ. ನಂದು ಯೂಶ್ವಲ್ ಜಿಮ್ ಔಟ್ಫಿಟ್ ನೀವು ನೋಡಿರ್ತೀರಾ. ಎಸ್ ಇದೆ, ಯು ಆರ್ ಇನಫ್ ಇದೆ ಜಿಮ್ ಔಟ್ಫಿಟ್ ನಂದು. ಇದು ಮತ್ತು ಇನ್ನೂ ಒಂದಿದೆ ಅಲ್ಲ, ಅದೇ. ಸೊ 2 ಪೇರ್ಸ್ ನಂದು ಔಟ್ಫಿಟ್ಸ್ ಇದ್ದಾವೆ. ರೆಗ್ಯುಲರ್ ಡೇ ರೂಟೀನ್ ಜಿಮ್ ಮಾಡ್ತಾ ಇದ್ರತ್ತೆ ಬ್ಲಾಗರ್. ಸೈಕ್ಲಿಂಗ್ ಹೇಗೆ ಮಾಡೋದು ಅಂತ ನೋಡಿ ಸೈಕ್ಲಿಂಗ್ ಮಾಡ್ಕೊತ ರೀಲ್ಸ್ ಸ್ಕ್ರೋಲ್ ಮಾಡ್ತಾರೆ. ಹಾಂ, ನಿಮ್ಮದೇ ಅವ್ರದ್ದೇ ಯೂಟ್ಯೂಬ್ ಸ್ಟೇಟಿಸ್ಟಿಕ್ಸ್ ನೋಡ್ತಾ ಇದ್ದಾಳೆ. ಸೊ ಮಲ್ಟಿ ಟಾಸ್ಕಿಂಗ್ ಇನ್ ಡೆಡಿಕೇಟೆಡ್. ವೆಲ್, ದಿಸ್ ಇಸ್ ಅ ಜಿಮ್. ಹೇಗಿದೆ? ಸಾಧಾರಣ ಜಿಮ್, ಸ್ಮಾಲ್ ಜಿಮ್ ಬಟ್ ಬಿಗ್ ಜಿಮ್. ಹೌಸ್ ದ ಜೋಶ್? ಹಾಯ್. ಓಕೆ, ಹಾಯ್ ಗಾಯ್ಸ್, ನಾನು ಜಿಮ್ಮಿಂದ ವಾಪಸ್ ಬಂದೆ. ಇವಾಗ ನಾವು ನಿನ್ನೆ ನಾನು ಪಾಸ್ತಾ ಮಾಡಿದ್ದೆ ಅಲ್ವಾ, ಸೊ ಆ ಥರನೇ ಇವತ್ತು ನಾನು ರಾಮೆನ್ ಮಾಡ್ತಾ ಇದ್ದೀನಿ. ಮತ್ತು ಕಪ್ ನೂಡಲ್ಸ್ ಒಂದು ಪ್ಯಾಕೆಟ್ ಇಟ್ಟಿದೆ, ಅದಕ್ಕೂ ನೀರು ಕಾಯಿಸಿ ಇಟ್ಬಿಡ್ತೀನಿ. ಹಾಗಾಗಿ ರಾಮೆನ್ ಯಾವ್ದು ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು. ಅಂದರೆ ನಾನು ತಿಂದಿದ್ದೀನಿ ಇದನ್ನು ತುಂಬ ಸರಿ, ಬಟ್ ಇದರಲ್ಲೊಂದು ಹೊಸ ವೇರಿಯಂಟ್. ಇದು ನಾನು ಯಾವುದನ್ನ ಟ್ರೈ ಮಾಡಿಲ್ಲ, ಆ ವೇರಿಯಂಟು. ಸೊ ಅದ್ರ ಹೆಸರು ಇದು ಸ್ಪೈಸಿ ಚಿಕನ್ ಅಂತ, ನಿಸಿನ್ ಇದು. ಇದನ್ನು ಮತ್ತು ಕಪ್ ನೂಡಲ್ಸಲ್ಲಿ ಈ ಕಪ್ ನೂಡಲ್ಸು ಇದ್ರ ಹೆಸರು. ಓಕೆ, ಇದು ಯಾವ ಕಂಪ್ನಿ? ಇದು ಪಪ್ಪ ಮಮ್ಮಿ ತಂದಿರೋದು ಕಪ್ ನೂಡಲ್ಸ್ ಅಂತ ಅಷ್ಟೇ ಬರೆದಿದೆ. ಆ್ಯಕ್ಚುಲಿ ನನಗೆ ಕಂಪ್ನಿ ಗೊತ್ತಾಗ್ತಾ ಇಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡವಾ? ನಿಸಿನೇ ಇದು ಕೂಡ. ಓಕೆ, ಇಲ್ಲಿ ಬರ್ದಿದೆ ನೋಡಿ, ಐ ಥಿಂಕ್ ಕಾಣ್ತಾ ಇದೆ. ಎಸ್, ಸೊ ನಿಸಿನೇ ಇದು ಕಂಪ್ನಿ ಕೂಡ.
ಒಂದೇ ಕಪ್ ನಿಂದು 1 ಕಪ್ ನೂಡಲ್ಸು ನಾರ್ಮಲ್ ನೂಡಲ್ಸು. ಬನ್ನಿ ಇದನ್ನು ಮಾಡೋಣ. ನಿಮ್ಮನ್ನ ತಡೆದಿರುವವರು ಯಾರು? ಒಂದು 1/2 ಕಪ್ ಹಾಲು ಹಾಕಿದ್ದೀನಿ. ಇವಾಗ ಒಂದು ಇದಕ್ಕೆ 1/2 ಕಪ್ ನೀರು ಹಾಕ್ತಾ ಇದ್ದೀನಿ. ಅಷ್ಟೊತ್ತಿಗೆ ಕಪ್ ನೂಡಲ್ಸ್ ಕಾಯಿಸೋಕ್ಕೆ ನಾನು ಒಂದು ಕಪ್ ನೀರನ್ನು ಇಲ್ಲಿ ಇಟ್ಟಿದ್ದೀನಿ. ನೋಡಿ ಗೈಸ್, ಈ ಥರ ಇರುತ್ತೆ ಇಲ್ಲಿ ಒಳಗಡೆ. ಒಳ್ಳೆ ಟೇಸ್ಟಿ ಇರುತ್ತೆ ಇದು. ಮತ್ತು ಇದು ಆ ಫೋರ್ಕು ಯಾವ್ದು ಒಂಚೂರು ಯಾವತ್ತೂ ಕೆಲ್ಸಕ್ಕೆ ಬರೋಲ್ಲ. ಇದನ್ನು ಸುಮ್ಮನೆ ಹಂಗೆ ಎಸಿತೀವಿ ನಾವು, ಯಾಕಂದರೆ ಇದರಿಂದ ನೂಡಲ್ಸ್ ತಿನ್ನೋಕ್ಕೆ ಬರೋಲ್ಲ. ಅದೇ ಇದಕ್ಕೆ ಅಂಟಿರೋ ಮಸಾಲೆ ಇದಲ್ಲ, ಒಳ್ಳೆ ಟೇಸ್ಟಿ ಇರುತ್ತಾ. ಮಸ್ತ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀರು ಕುದೀತಾ ಇದೆ ಮತ್ತು ಇಲ್ಲಿ ಹಾಲು ಕಾದಿದೆ. ಫಸ್ಟ್ ಈ ಹಾಲಿಗೆ ಚೀಸ್ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸೊ ಚೀಸ್ ಸ್ಲೈಸಸ್ ಏನಿದ್ದಾವೆ ನನ್ನ ಹತ್ರ ಇಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಎಸ್, ಹಾಕ್ತೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಬಾಯ್ಲ್ ಬರೋಕ್ಕೆ ಸಿಮ್ಮಲ್ಲಿಟ್ಟು. ಮತ್ತು ಇದನ್ನು ಆಫ್ ಮಾಡ್ಕೊಂಡೆ. ಹೋಲ್ಡರಿಂದ ಹೋಲ್ಡ್ ಮಾಡಿ ನೋಡಿ. ಮುಗೀತು. ಸ್ವಲ್ಪ ನೀರು ಎಕ್ಸ್ಟ್ರಾ ಆಗಿದೆ. ಇದನ್ನು ಗ್ಲಾಸಿಗೆ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡೋಣ. ಆ್ಯಕ್ಚುಲಿ ಗೈಸ್, ಬಿಸಿನೀರಲ್ಲಿ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು. ಇದೇನೋ ಒಂಚೂರೇ ಸ್ವಲ್ಪ ಇದೆ ಅಂತ ಕುಡಿತಾ ಇದ್ದೀನಿ. ಬಟ್ ಇದನ್ನು ದಯವಿಟ್ಟು ಮಾಡಬೇಡಿ, ಹೆಲ್ತಿಗೆ ಒಳ್ಳೇದಲ್ಲ ಇದು. ತಗೊಳ್ಳಿ, ನೀರು ಕುಡೀರಿ. ಸ್ಟೇ ಹೈಡ್ರೇಟೆಡ್. ಆಚೆ ತುಂಬ ಸೆಕೆ ಇದೆ, ಚೆನ್ನಾಗಿ ನೀರು ಕುಡೀರಿ. ಗೈಸ್, ಇದರಲ್ಲಿ 2 ಪ್ಯಾಕೆಟ್ ಇರುತ್ತೆ. ಈ ದೊಡ್ಡ ಪ್ಯಾಕೆಟ್ ಏನಿದೆ ಇದು ಸೀಸ್ನಿಂಗ್ ಮಿಕ್ಸ್ ಅಂದರೆ ಮಸಾಲ. ಆಮೇಲೆ ಇದು ಸೀಸ್ನಿಂಗ್ ಆಯಿಲ್, ಚಿಕ್ಕ ಪ್ಯಾಕೆಟ್ ಅಂದರೆ ಎಣ್ಣೆ ಥರ ಇರುತ್ತೆ. ಇದನ್ನು ಕಟ್ ಮಾಡಿ ಇದರಲ್ಲಿ ಹಾಕಿ ನಾನು ತೋರಿಸ್ತೀನಿ. ಸೊ ನೋಡಿ ಗೈಸ್, ಆ ಎಣ್ಣೆನ ಇದರಲ್ಲಿ ಹಾಕ್ತೆ ಆ್ಯಂಡ್ ಅದ್ರ ಜೊತೆ ನೂಡಲ್ಸ್ ಹಾಕಿದ್ದೀನಿ. ನೀವು ಕೇಳ್ಬೋದು ದಟ್ ನಾನು ಮಿಕ್ಸ್ ಯಾಕೆ ಮಾಡ್ತಿಲ್ಲ ಅಂತ. ಸೊ ಇದಕ್ಕೆ ಆನ್ಸರ್ ಏನಂದರೆ, ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಆಟೋಮ್ಯಾಟಿಕ್ಲಿ ಹಾಲಲ್ಲಿ ಬಿಸಿ ಇರೋದಕ್ಕೆ ಹಾಲಲ್ಲಿ ತಾಂತಾನೆ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಅದೇ ಟೆನ್ಷನ್ ಇಲ್ಲ. ಗೈಸ್, ಒಳ್ಳೆ ಖುಷ್ಬು ಬರ್ತಾ ಇದೆ ಇದರಲ್ಲಿ, ಸಖತ್ತಾಗಿದೆ. ಅಪ್ಪ, ಇನ್ನೂ ರೆಡಿನೂ ಆಗಿಲ್ಲ, ಆಗಲೇ ಒಳ್ಳೆ ತಿನ್ಬೇಕನ್ನಿಸ್ತಾ ಇದೆ. ಕಲರ್ ನೋಡಿ, ಕಾಣ್ತಿರೋದು ನೋಡಿ, ಸೂಪರ್. ಕಪ್ ನೂಡಲ್ಸ್ ನೋಡಿ ಗೈಸ್, ಕಪ್ ನೂಡಲ್ಸಿನ ಟೇಸ್ಟ್ ಸ್ವಲ್ಪ ಸಿಂಪಲ್ ಸಾಲ್ಟಿ ಇರುತ್ತೆ. ಇದು ಸ್ವಲ್ಪ ಸ್ಪೈಸಿ ಇರುತ್ತೆ. ಕಲರ್ ನೋಡಿ ನಿಮಗೆ ಗೊತ್ತಾಗ್ತಿರುತ್ತೆ. 2 ತುಂಬ ಮಸ್ತ್ ಆಗಿದ್ದಾವೆ. ಸೊ ಇಲ್ಲಿ ನೋಡಿ, ಇವರಿಗೋಸ್ಕರನೇ ಮಾಡಿದ್ದು ಕಪ್ ನೂಡಲ್ಸನ್ನು. ಸೊ ನಾವು ಇವಾಗ ನಮ್ಮ ನೂಡಲ್ಸಿಂದು ಮಜಾ ತಗೊತೀವಿ. ಹಾಯ್, ಹೆಲೋ. ಇವತ್ತು ನಾವು ಒಂದು ಟೆಲಿಪತಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಕೆಲವೊಂದು ಆಕ್ಷನ್ಸ್ ಇಲ್ಲಾಂದ್ರೆ ಜೆಸ್ಟರ್ಸ್ ನಾನು ಫಸ್ಟ್ ರೀಡ್ ಔಟ್ ಮಾಡ್ತೀನಿ. ಅದಾದ್ಮೇಲೆ ನಾವು ಮೂವರು ಕೂಡ ಕಣ್ಣು ಮುಚ್ಚಿ ಆ ಆಕ್ಷನ್ 3, 2, 1 ಹೇಳ್ದಾಗ ಮಾಡ್ತೀವಿ. ಆ ಆಕ್ಷನ್ ಮಾಡಿದ ತಕ್ಷಣ ಎಲ್ಲರೂ ಕಣ್ಣು ಓಪನ್ ಮಾಡಿ ನೋಡ್ತೀವಿ ಎಷ್ಟು ಮ್ಯಾಚ್ ಆಗ್ತಾ ಇದೆ ಮತ್ತೆ ನಮ್ಮ ಮಧ್ಯೆ ಎಷ್ಟು ಟೆಲಿಪತಿಕ್ ಕನೆಕ್ಷನ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ರೆಡಿನಾ? ಡನ್. ಫಸ್ಟ್ ಕ್ವೆಶ್ಚನ್, 1 ರಿಂದ 5 ಮಧ್ಯೆ ಯಾವ್ದು ನಂಬರ್ ತೋರಿಸಿ. ಎಲ್ಲರೂ ಕಣ್ಣು ಮುಚ್ಚಿ. ಓಕೆ, 3, 2, 1 ಹೇಳ್ದಾಗೆ ತೋರಿಸ್ಬೇಕು. 3, 2, 1 ಗೋ. ಓಪನ್. 3. ಫುಲ್ ಸ್ಕೋರ್. ನೆಕ್ಸ್ಟ್, ವಿಕ್ಟ್ರಿ ಇಲ್ಲ ಥಮ್ಸ್ ಅಪ್ ತೋರಿಸ್ಬೇಕು. ಓಕೆ, ಕಣ್ ಮುಚ್ಕೊಳ್ಳಿ. 3, 2, 1 ಗೋ. ಓಪನ್. Odd one out. Okay. Ben up adopted. Next. Next question is, ಕೈಯಲ್ಲಿ ಹಾರ್ಟ್ ಮಾಡಬೇಕು, ಹ್ಯಾಂಡ್ಸ್ ಅಲ್ಲಿ ಹೇಗಾದ್ರೂ ಹಾರ್ಟ್ ಮಾಡ್ಬೇಕು. ಓಕೆನಾ? ಕಣ್ ಮುಚ್ಕೊಳ್ಳಿ. 3, 2, 1 ಗೋ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಕಣ್ಣು ಓಪನ್. ಓ, ಇದೇನಿದು? ನಂದು ಅಕ್ಕಂದ್ರೆ ಸ್ವಲ್ಪ ಮ್ಯಾಚ್ ಆಯ್ತು. ಇಲ್ಲ, ನಾನು ಬರೀ ಈ ತರ ಮಾಡಿದೀನಿ ನೋಡಿ. ನಮ್ ತಂಗಿ ಈ ತರ ಮಾಡಿದ್ದಾಳೆ, ಆಮೇಲೆ ನಮ್ಮ ಮಮ್ಮಿ ಈ ತರ ಮಾಡಿದ್ದಾರೆ. ಸೊ ಎಲ್ಲದು ಡಿಫ್ರೆಂಟ್ ಇದೆ, ಇದ್ರಲ್ಲಿ ಯಾವ್ದು ಸ್ಕೋರ್ ಇಲ್ಲ. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಒಂದು ಸೆಲ್ಫಿ ಪೋಸ್ ಕೊಡ್ಬೇಕು. ಓಕೆನಾ? ಫೇಸ್ ಪೋಸ್ ಯಾವ್ದಾದ್ರು. ಕ್ಲೋಸ್ ಮಾಡಿ ಐಸು. 3, 2, 1 ಗೋ. ಓಕೆ. ಓಕೆ, ಸೊ ನಾನ್ ಈ ತರ ಮಾಡ್ದೆ, ನಮ್ಮ ಮಮ್ಮಿ ಈ ತರ ಮಾಡಿದ್ರು, ಆಮೇಲೆ ನಮ್ ತಂಗಿ ಪೌಟ್ ಮಾಡ್ದೆ. ಸೊ ಇದ್ ಮತ್ತೆ ಎಲ್ರದ್ದು ಮ್ಯಾಚ್ ಆಗ್ಲಿಲ್ಲ. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ರೈಟ್ ಹ್ಯಾಂಡ್ ಎತ್ತಬೇಕು, ಇಲ್ಲಾಂದ್ರೆ ಲೆಫ್ಟ್ ಹ್ಯಾಂಡ್. ಓಕೆ, ಐಸ್ ಕ್ಲೋಸ್ ಮಾಡಿ. 3, 2, 1 ಗೋ. ನೋಡ್ರಿ, ಮೂವರು ಲೆಫ್ಟ್ ಹ್ಯಾಂಡ್, ಎಲ್ರು ಲೆಫ್ಟ್ ಹ್ಯಾಂಡ್ ಎತ್ತೀವಿ. ಸೊ 2 ಸ್ಕೋರ್. ಓಕೆ, 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ತಲೆ ಹೆಡ್ ಅಪ್ ಮಾಡ್ಬೇಕು ಇಲ್ಲ ಡೌನ್ ಮಾಡ್ಬೇಕು. ಓಕೆನಾ? ಐಸ್ ಕ್ಲೋಸ್ ಮಾಡಿ. 3, 2, 1 ಗೋ. ಓಪನ್. ಮತ್ತೆ ನಾನೇ ಔಟ್. ಓಕೆ, ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಅಡಾಪ್ಟೆಡ್ ಅಂತ. ಓಕೆ, ನೆಕ್ಸ್ಟ್ ನೋಸ್ ಟಚ್ ಮಾಡ್ಬೇಕು ಇಲ್ಲ ಇಯರ್ ಟಚ್ ಮಾಡ್ಬೇಕು. ಓಕೆನಾ? ಯಾವ್ದಾದ್ರು ಇಯರ್ ನಡೆಯುತ್ತೆ, ನೋಸು ಇಲ್ಲ ಇಯರ್. ಓಕೆ, ಕ್ಲೋಸ್ ಯರ್ ಐಸ್. 3, 2, 1 ಗೋ. ಓಪನ್. ಮತ್ತೆ ನಾನೇ ಇವಳೇ ಔಟ್. ಓಕೆ, ನೆಕ್ಸ್ಟ್ ರೈಟ್ ಇಯರ್ ಮುಟ್ಬೇಕು ಇಲ್ಲಾಂದ್ರೆ ಲೆಫ್ಟ್ ಇಯರ್ ಮುಟ್ಬೇಕು. ಇಬ್ರು ಪ್ಲಾನ್ ಮಾಡಿದ್ದಾರೆ, ಅವರಿಬ್ರು ಸೇಮ್ ಮಾಡ್ತಾ ಇದ್ದಾರೆ. ನಾನು ಸೆಂಟ್ರಲ್ ಕುಂತೀನಿ ಅಂತ ನನ್ನನ್ನೇ ಎಲಿಮಿನೇಟ್ ಮಾಡ್ಬೇಕು ಅಂತ ಸೇರಿ ಪ್ಲಾನಿಂಗ್ ಮಾಡಿ ಬಂದಿದ್ದಾರೆ. ಇದು ಮೋಸ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೆಕ್ಸ್ಟ್. ಓಕೆ, ಈಗ ನಾವು ರೈಟ್ ಕಿವಿಗೆ ಟಚ್ ಮಾಡಬೇಕು ಇಲ್ಲಾಂದ್ರೆ ಲೆಫ್ಟ್ ಕಿವಿ ಟಚ್ ಮಾಡಬೇಕು. ಓಕೆನಾ? ಕ್ಲೋಸ್ ಅವರ್ ಐಸ್. 3, 2, 1 ಗೋ. ಓಪನ್. ಅಡಾಪ್ಟೆಡ್. ಒಂದು ಕ್ವೆಶ್ಚನ್ ಆಗೋದ್ರಿಂದ ಅಲ್ಲ. ಓಕೆ, ನೆಕ್ಸ್ಟ್ ಹ್ಯಾಂಡ್ ನ ತಲೆ ಮೇಲೆ ಇಡಬೇಕು, ರೈಟ್ ಇಲ್ಲ ಲೆಫ್ಟ್. ಓಕೆನಾ? ಕ್ಲೋಸ್ ಅವರ್ ಐಸ್. 3, 2, 1 ಗೋ. ಓಪನ್. 3 ಪಾಯಿಂಟ್ಸ್. 3 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ಯಾವ್ದಾದ್ರು ಒಂದು ಭರತನಾಟ್ಯಂ ಮುದ್ರಾ ಮಾಡ್ಬೇಕು. ಓಕೆನಾ? ಸೊ ಭರತನಾಟ್ಯಂ ಮುದ್ರಾ, ಇದು ಏನಾರು ಮಾಡಿ, ಇದು ಎಲ್ಲ. ಓಕೆ, ಇವಾಗ ಸರ್ಪ್ರೈಸ್ ಅದು. ನೀವು ತೋರ್ಸ್ಬಿಟ್ರೆ ಹೆಂಗೆ ಏನ್ ಬರುತ್ತೆ ಮನ್ಸಲ್ಲಿ ಅದನ್ನ ಮಾಡ್ಬೇಕು. ಏನ್ ಈಸಿ ಅನ್ಸುತ್ತೆ. ಓಕೆ, ರೆಡಿನಾ? ಕ್ಲೋಸ್ ಯುವರ್ ಐಸ್. 3, 2, 1 ಗೋ. ಎಲ್ರು ಬೇರೆ ಬೇರೆ. ಇದ್ ಏನಿದು? ಅಲ್ಲ, ಒಂದ್ ನಿಮಿಷ ಈ ಕಡೆ ಬಾ, ಮಮ್ಮಿನ ತೋರಿಸಿ. ಇದು ಮುದ್ರಾ. ಓಕೆ, ಸೊ ನಮ್ ಸ್ಕೋರು 0 ಮೈನಸ್ ನಲ್ಲಿ ಹೋದ್ರು ಇವರು. ಇಲ್ಲ, ನಮ್ ಸ್ಕೋರು 3/10. ನಾವು 3 ಪೀಪಲ್ ಇದ್ದೇವೆ, ಅದಕ್ಕೆ 3 ಮಾರ್ಕ್ಸ್ ಗಿನ್ನ ಜಾಸ್ತಿ ಬೇಡ ಅಂತ 3 ತೆಗ್ತೀವಿ. ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ತರಾನೇ ಫನ್ ಚಾಲೆಂಜಸ್, ವಿಡಿಯೋಸ್ ಆ್ಯಂಡ್ ಡೈಲಿ ಕನ್ನಡ ವ್ಲಾಗ್ಸ್ ನೋಡ್ತಿರೋದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಈ ವಿಡಿಯೋನ ನೀವು ಲೈಕ್ ಮಾಡಿ. ನಿಮ್ಗೆ ಏನು ಫೇವ್ರೆಟ್ ಪಾರ್ಟ್ ಇತ್ತು ಅಂತ ಹೇಳಿ. ಹಾಗೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೆ ಸಿಗೋವರೆಗೂ ಬಾಯ್, ನಮಸ್ಕಾರ.